ಪ್ರೀತಿಯ ಪ್ರಥಮ PUCಯ ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರೆಲ್ಲ ಹಿಂದಿ ವಿಷಯವನ್ನು ತೆಗೆದುಕೊಂಡು ಫಸ್ಟ್ ಲ್ಯಾಂಗ್ವೇಜ್ ಹಿಂದಿಯನ್ನು ಆಯ್ಕೆ ಮಾಡಿಕೊಂಡು PUC 1ರಲ್ಲಿ ತಾವುಗಳು ಸ್ಟಡಿ ಮಾಡ್ತಾ ಇದ್ದೀರೋ ಅಂಥ ವಿದ್ಯಾರ್ಥಿಗಳಿಗೆ ಇಲ್ಲಿ ನಿಮಗೆ ಏನಿದ್ದೀರ ತಾವುಗಳು ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ನಿಮ್ಮ ಒಂದು ಯೂನಿಟ್ ಟೆಸ್ಟ್ 1 ಅಂದರೆ ಘಟಕ ಪರೀಕ್ಷೆ 1ಕ್ಕೆ ಅಪ್ಲೋಡನ್ನು ಮಾಡಿ ಕೊಡ್ತಾ ಇದ್ದೇನೆ. ಸರ್, ಐ ವಿಲ್ ಟ್ರೈ ಮೈ ಲೆವೆಲ್ ಬೆಸ್ಟ್ ಟು ರೀಡ್ ಹಿಂದಿ ಟುಡೇ. ಆಯಿತಾ, ಬನ್ನಿ ವಿದ್ಯಾರ್ಥಿಗಳೇ, ಈಗ ಕ್ವಶನ್ ನಂಬರ್ 1 ನೋಡೋಣ. 30 ಮಾರ್ಕ್ಸ್ ಕ್ವಶನ್ ಪೇಪರ್ ಆಗಿರುತ್ತೆ. ಆಯಿತಾ, ಬೇನಿ ಮಾಧವ್ ಸಿಂಗ್ ಕೆ ಬಡೆ ಬೇಟೆ ಕಾ ನಾಮ್ ಡ್ಯಾಶ್ ಅಂತ ಇದೆ. MCQಸು. ಈ MCQಸಿಗೆ ಇದಕ್ಕೆ ಸರಿಯಾದ ಉತ್ತರ ಬಂದು, ಈಗ 4 ಆಪ್ಷನ್ಸನ್ನು ನಾನು ಇಲ್ಲಿ ಓದಲಿಕ್ಕೆ ಹೋಗಲ್ಲ, ಡೈರೆಕ್ಟಾಗಿ ವಿಚ್ ಈಸ್ ದ ರೈಟ್ ಆನ್ಸರ್, ದಟ್ ಒನ್ ಐ ವಿಲ್ ಸೆ. ರೈಟ್ ಆನ್ಸರ್ ಈಸ್ ಆಪ್ಷನ್ 2 ಶ್ರೀಕಂಠ ಸಿಂಗ್ ಅಂತ ಇದೆ ಅಲ್ವಾ, ದಟ್ ಈಸ್ ದ ರೈಟ್ ಆನ್ಸರ್. ಕ್ಲಿಯರ್. ನೆಕ್ಸ್ಟ್ ಕ್ವಶನ್ ನಂಬರ್ 2, ಕಬೀರ್ ದಾಸ್ ಕೆ ಅನುಸಾರ ದುಃಖ ಮೇ ಮನುಷ್ಯ ಕ್ಯಾ ಕರ್ತಾ ಹೈ ಅಂತ ಇದೆ. ದುಃಖದಲ್ಲಿ ಮನುಷ್ಯ ಕಬೀರ್ ದಾಸರವರ ಪ್ರಕಾರ ಏನು ಮಾಡ್ತಾನೆ ಅಂದರೆ ಹೇಳಿದರೆ, ಎಲ್ಲರ ಪ್ರಕಾರ ಕಣ್ರಿ, ಭಗವಾನ್ ಕಾ ಸ್ಮರಣ್ ಕರ್ತಾ ಹೈ ಅಂತ. ಯಾರಾದರೂ ಅಷ್ಟೇ, ನಾನು ನೀವು ದುಃಖದಲ್ಲಿ ಯಾರು ನಮಗೆ ಸಾಥನ್ನು ಕೊಡಿದಾಗ ಆ ದೇವರ ಸ್ಮರಣೆಯನ್ನು ಮಾಡ್ತೇವೆ. ಆಪ್ಷನ್ 2 ಈಸ್ ದ ರೈಟ್ ಆನ್ಸರ್, ಭಗವಾನ್ ಕಾ ಸ್ಮರಣ್ ಅಂತ. ಕ್ವಶನ್ ನಂಬರ್ 3, ಸೀತಾ ಕಿ ಸಖಿಯಾ ಹೈ ಅಂತ ಇದೆ. ರೈಟ್ ಆನ್ಸರ್ ಇಲ್ಲಿ ಮುನಿ ಬಾಲಾಯೆ ಅನ್ನುವಂಥದ್ದು ರೈಟ್ ಆನ್ಸರ್. ಆಪ್ಷನ್ 1 ಇದೆ ಅಲ್ವಾ, ಅದೇ ಸರಿಯಾದ ಉತ್ತರ ಆಗಿರುತ್ತೆ. ಇನ್ನೂ ಕೊಟ್ಟಿದ್ದಾರೆ, ಪಶು ಪಕ್ಷಿ ಇದೆ, ಪೇಡ್ ಪೌದೆ ಇದೆ, ಅವೆಲ್ಲ ಅಲ್ಲ. ಆಪ್ಷನ್ ಎ ರೈಟ್ ಆನ್ಸರ್. ಕ್ವಶನ್ ನಂಬರ್ 4 ಕಣ್ರಿ, ಶರಾಬಿ ಕೆ ಹಾತ್ ಮೇ ಇತನೆ ರೂಪಾಯಿ ಥೆ. ಎಷ್ಟು ದುಡ್ಡಿತ್ತು ಅಂತ. ಕುಡುಕನ ಕೈಯಲ್ಲಿ ಎಷ್ಟು ದುಡ್ಡಿತ್ತು. ಶರಾಬಿ ಅಂದರೆ ಒಬ್ಬ ಕುಡುಕ ಅಂತ, ಡ್ರಂಕ್ಯಾರ್ಡ್. ಆಯಿತಾ, ಇವನು 5, 10, 1, 3 ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಬಂದು 1 ರೂಪಾಯಿ, 1. ಆಪ್ಷನ್ ಸಿ ರೈಟ್ ಆನ್ಸರ್. ಕ್ವಶನ್ ನಂಬರ್ 5, ಬಡೇ ಘರ್ ಕಿ ಬೇಟಿ ಪಾಠ ಕೆ ಲೇಖಕ್ ಹೈ ಅಂತ ಡ್ಯಾಶ್ ಅಂತ ಇದೆ. MCQಸು. ಇದಕ್ಕೆ ಸರಿಯಾದ ಉತ್ತರ ಬಂದು ಪ್ರೇಮ್ ಚಂದ್ ಅನ್ನುವಂಥದ್ದು ಆಪ್ಷನ್ ಡಿ ಇದೆ ಅಲ್ವಾ, ದಟ್ ಈಸ್ ದ ರೈಟ್ ಆನ್ಸರ್. ಬನ್ನಿ ವಿದ್ಯಾರ್ಥಿಗಳೇ, ಈಗ ನಾವು ಗ್ರಾಮರ್ ಪಾರ್ಟನ್ನು ನೋಡೋಣ. ಕೋಷ್ಟಕ್ ಮೇ ದಿಯೇ ಗಯೇ ಉಚಿತ್ ನೋಡಿ ಕಾರಕ್ ಚಿಹ್ನೋ ಕೆ ಏನಿದು ಸ್ಥಾನ್ ಭರಿಯೆ ಅಂತ ಇದೆ. ಆಯಿತಾ, ಯಾವುದು ನೋಡೋಣ. 6, 7, 8, 9, 10. ರಾಮ್ ಡ್ಯಾಶ್ ಭಾಯಿ ಭರತ್ ಹೈ ಅಂತ ಇದೆ. ರಾಮ್ ಕಾ ಭಾಯಿ ಭರತ್ ಹೈ ಅಂತ ಎಕ್ಸಾಮಲ್ಲಿ ಬರೀಬೇಕು, ಕ. ಆಯಿತಾ, ನೆಕ್ಸ್ಟ್ ಸರಲ್ ಡ್ಯಾಶ್ ಕಿತಾಬ್ ಲತಾ ಕೆ ಪಾಸ್ ಹೈ ಅಂತ. ಲತಾ ಅನ್ನೋದು ಹುಡುಗಿ, ಸರಲ್ ಅನ್ನುವಂಥದ್ದು ಹುಡುಗಿ. ಸರಲ್ ಕಿ ಕಿತಾಬ್ ಲತಾ ಕೆ ಪಾಸ್ ಹೈ ಅನ್ನುವಂಥದ್ದು ಸರಿಯಾದ ಉತ್ತರ. ಇನ್ನೊಂದು ನನಗೆ ಗೊತ್ತಿರುವ ಹಾಗೆ, ಕಿತಾಬ್ ಅನ್ನುವಂಥದ್ದು ಸ್ತ್ರೀಲಿಂಗಕ್ಕೆ ನಾವು ಯೂಸ್ ಮಾಡ್ತೀವಿ ಅನಿಸುತ್ತೆ. ಎಲ್ಲಾದರೂ ಬರಲಿ, ಅದು ನಾವು ಕೀಯನ್ನು ಯೂಸ್ ಮಾಡಬೇಕಾಗಿರುತ್ತೆ, ನನಗೆ ಗೊತ್ತಿರೋದು. ಭಿಕ್ಷುಕ್ ಡ್ಯಾಶ್ ದಾಂದೋ ಅಂತ ಇದೆ. ಭಿಕ್ಷುಕ್ಕೋ. ಆಯಿತಾ, ಅಂದರೆ ಏನಂತೀರ, ಭಿಕ್ಷುಕರಿಗೆ ಅಂತ. ಆಯಿತಾ, ಗೆ ಕೋ ಅಂತ ಬರೀಬೇಕಿಲ್ಲಿ. ಭಿಕ್ಷುಕ್ಕೋ ಅಂತ ಬರೆದ್ರೆ ಮುಗೀತು. ಕ್ವಶನ್ ನಂಬರ್ 9, ಮಾ ಡ್ಯಾಶ್ ಲೋರಿ ಸುನಾಯಿ ಅಂತ ಇದೆ. ಮಾ ನೇ ಅಂತ ಬರೀಬೇಕು. ಆಪ್ಷನ್ ಇದೆ ನೋಡಿ, 4ನೇದು ನೇ ಅಂತ ಬರೀಬೇಕು. ದಟ್ ಈಸ್ ದ ರೈಟ್ ಆನ್ಸರ್, ನೇ ಲೋರಿ ಸುನಾಯಿ ಅಂತ. ಕ್ವಶನ್ ನಂಬರ್ 10, ಮೇಜ್ ಡ್ಯಾಶ್ ಕಲಂ ಹೈ ಅಂತ ಇದೆ. ಮೇಜ್ ಪರ್ ಅಂತ ಬರೀಬೇಕು. ಇದು ನಿಮಗೆ ಬಹಳ ಸಲ ಎಕ್ಸಾಮಲ್ಲಿ ಬರ್ತಾ ಇದೆ. ಮೇಜ್ ಪರ್ ಕಲಂ ಹೈ, ಮೇಜ್ ಪರ್ ಪುಸ್ತಕ್ ಹೈ, ಇದೇ ರೀತಿಯಾಗಿ. ಅಂದರೆ ಪರ್ ಅಂದರೆ ಆನ್ ಅಂತ. ಆಯಿತಾ, ಬುಕ್ ಈಸ್ ಆನ್ ದ ಟೇಬಲ್ ಅಂತ, ಆನ್ ಅಂತ. ಆಯಿತಾ, ಪ್ರಿಪೋಸಿಷನ್ಸು ಎಲ್ಲ ಮಿಕ್ಸ್ ಇದೆ ಇದರಲ್ಲಿ. ಬನ್ನಿ, ಈಗ ಪಾರ್ಟ್ ಎ ಕಂಪ್ಲೀಟ್ ಆಯಿತು. ಪಾರ್ಟ್ ಎನಲ್ಲಿ ನಿಮ್ಗೆ ಯಾವುದೇ ಕಾರಣಕ್ಕೂ ಯಾವಾಗೂ ಕೂಡ ನಿಮ್ಮ ಆ್ಯನ್ಯುವಲ್ ಎಕ್ಸಾಮಲ್ಲೂ ಕೂಡ ದೇರ್ ವಿಲ್ ಬಿ ನೋ ಏನಂತೀರ ಎಕ್ಸ್ಟ್ರಾ ಕ್ವಶನ್ಸ್ ಇರಲ್ಲ. ಪಾರ್ಟ್ 2 ಇಂದ ನಿಮಗೆ ಎಕ್ಸ್ಟ್ರಾ ಕ್ವಶನ್ಸ್ ಸ್ಟಾರ್ಟ್ ಆಗುತ್ತೆ ನೋಡಿ. ನಿನ್ನ ಲಿಖಿತ ಮೇಸೆ ಕಿಸಿ ಏಕ್ ಪ್ರಶ್ನೆ ಕಾ ಉತ್ತರ ಲಿಖಿ ಅಂತ ಇದೆ. ಈಚ್ ಕ್ವಶನ್ ಕ್ಯಾರೀಸ್ 3 ಮಾರ್ಕ್ ಅಂತ. ಯಾವುದಾದ್ರೂ ಒಂದು ಪ್ರಶ್ನೆಗೆ ಉತ್ತರವನ್ನು ಇಲ್ಲಿ ಬರೀಬೇಕು. ಆಯಿತಾ, ನೋಡಿ, ಆನಂದಿನೇ ಅಪ್ನೆ ಸಸುರಾಲ್ ಮೇ ಕ್ಯಾ ರಂಗ್ ಢಂಗ್ ದೇಖಾ ಅಂತ ಒಂದು ಇದೆ. ಲಾಲ್ ಬಿಹಾರಿ ಆನಂದಿ ಪರ್ ಕ್ಯೂ ಏನಿದು ಬಿಗಡ್ ಪಡ ಅಂತ ಇದೆ. ಆಯಿತಾ, ಇವೆಲ್ಲ ಬರೀತೀರಾ ನೀವು. ನಾನೀಗ ಡೈರೆಕ್ಟಾಗಿ ಗ್ರಾಮರ್ ಮೇಲೆ ಪಿಚ್ ಆಗ್ತಾ ಇದ್ದೇನೆ ನೋಡಿ. ಇನ್ನೊಂದು ಮೇನ್ ಕ್ವಶನಿಗೆ ಬಂತು, ಮತ್ತು ನಿನ್ನ ಲಿಖಿತ್ ಮೇಸೆ ಕಿಸಿ ಏಕ ಸಂದರ್ಭ ಸ್ಪಷ್ಟೀಕರಣ ಕೀಜಿ ಅಂತ. ಸಂದರ್ಭದೊಡನೆ ವಿವರಿಸಿ ಅಂತ. ಬಹಳ ಈಸಿ ಸರ್, ಏನೂ ಇಲ್ಲ. ಆಯಿತಾ, ಬನ್ನಿ ಈಗ ನಾವು ಇನ್ನೊಂದು ಮೇನ್ ಕ್ವಶನ್ ನೋಡೋಣ. ನಿನ್ನ ಲಿಖಿತ್ ಮೇಸೆ ಕಿಸಿ ಏಕ್ ಪ್ರಶ್ನೆ ಕಾ ಉತ್ತರ ಲಿಖಿ ಅಂತ ಇದೆ. ಈಚ್ ಕ್ವಶನ್ ಕ್ಯಾರೀಸ್ ಎಷ್ಟು ಸರ್, 2 ಮಾರ್ಕ್ ಇದೆ. ಇದಕ್ಕೆ 2 ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ. ಯು ನೀಡ್ ಟು ಅಟೆಂಡ್ ಯು ನೀಡ್ ಟು ರೈಟ್ ಎನಿ 1 ಕ್ವಶನ್ ಇನ್ ಎಕ್ಸಾಮ್. ಅರ್ಥ ಆಗುತ್ತಾ? ವೆರಿ ಗುಡ್. ಅರ್ಥ ಆದರೆ ಭಾಳ ಒಳ್ಳೆಯದು. ಅರ್ಥ ಆಗಲಿಲ್ಲ ಅಂದ್ರೇ ಇರೋದು ನನ್ನ ಕತೆ.
ಬನ್ನಿ ವಿದ್ಯಾರ್ಥಿಗಳೇ, ಯಾವುದೋ ಸಂದರ್ಭ ಏನು ಸ್ಪಷ್ಟ ಕೀಜಿಯೇ ಇವೆಲ್ಲ ಮಾಡ್ತೀರಾ ನೀವು. ದೆನ್ ಯಾವುದಿದೆ, ಗ್ರಾಮರ್ ಇದೆ ಸ್ವಲ್ಪ, ಅದನ್ನು ಮಾಡಿಬಿಡ್ತೇನೆ. ಬನ್ನಿ ಈಗ ಎಲ್ಲಿದೆ, ವಾಕ್ಯ ಶುದ್ಧ ಕೀಜಿಯೇ ಬಂತು ನೋಡಿ. ವಾಕ್ಯ ಶುದ್ಧ ಕೀಜಿಯೇ ಕ್ವಶನ್ ನಂಬರ್ 20. ಯಾ ಕಹಾನಿ ಕಾ ನಾಮ್ ಕ್ಯಾ ಹೈ ಅಂತ ಇದೆ ನೋಡಿ. ಯಾ ಕಹಾನಿ ಕಾ ನಾಮ್ ಕ್ಯಾ ಹೈ ಅಂತ ಇದೆ. ಯಾ ಅನ್ನುವಂಥದ್ದೇ ತಪ್ಪಿಲ್ಲಿ. ಇಸ್ ಕಹಾನಿ ಕಾ ನಾಮ್ ಕ್ಯಾ ಹೈ ಅಂತ ಬರಬೇಕು, ಹೌದಲ್ವಾ? ಇಸ್ ಅಂತ ಮಾಡಿ, ಯಾ ಅಂತ ತೆಗೆದು ಇಲ್ಲಿ ಇಸ್ ಅಂತ ಮಾಡಿದರೆ ಮುಗೀತು. ಯುವರ್ ಆನ್ಸರ್ ವಿಲ್ ಬಿ ರೆಡಿ. ಕ್ಲಿಯರ್ ಆಲ್ ಆಫ್ ಯು? ವೆರಿ ಗುಡ್. ನೆಕ್ಸ್ಟ್ ಮೈ ಡಿಯರ್ ಚಿಲ್ಡ್ರನ್, ಇನ್ನೊಂದು ಯಾವುದು, ಆನಂದಿ ಅಪನೆ ನಯೇ ಘರ್ ಮೇ ಆಯಾ ಅಂತ ಇದೆ. ಆನಂದಿ ನೋಡಿ, ಅಪನೆ ನಯೇ ಘರ್ ಮೇ ಏನು ಹುಡುಗ ಆಗಿದ್ದರೆ ನಾವೀಗ ಅಲ್ಲಿ ಆಯಾ ಅಂತ ಬರಿಬೋದು. ಇಲ್ಲಿ ಹುಡುಗಿ ಇದ್ದಾಳೆ, ಹಾಗಾಗಿ ಆನಂದಿ ಅಪ್ನೆ ನಯೇ ಘರ್ ಮೇ ಆ ಈ ಅಂತ ಮಾಡಬೇಕು. ಅದನ್ನೇ ಹಿಂಗಂದರೆ ಮುಗೀತ್ರಿ. ಮೇಲೆ ಏನೂ ಇಲ್ಲಪ್ಪ, ನೀವೆಲ್ಲ ಜಾಣರು ಮಾಡೇ ಮಾಡ್ತೀರಾ, ಅಷ್ಟು ಕಾನ್ಫಿಡೆನ್ಸ್ ನನಗಿದೆ, ಹೌದಲ್ವಾ? ನೆಕ್ಸ್ಟು ಹಮ್ ಮೈಸೂರು ಜಾತಾ ಹೈ ಅಂತ ಇದೆ. ಹಮ್ ಅಂದ್ರೇ ನಾವೆಲ್ಲರೂ ಅಂತ ಬಹುವಚನ ಆಗುತ್ತೆ, ಹಾಗಾಗಿ ಜಾತಾ ಅಂದರೆ ಸಿಂಗಲ್ ಆಗುತ್ತೆ, ಏಕವಚನ ಆಗುತ್ತೆ, ಸಿಂಗ್ಯುಲರ್ ಆಗುತ್ತೆ. ಸೊ ಆ ಜಾತಾ ಈಸ್ ಎರರ್ ಹಿಯರ್, ಅದನ್ನು ಶುದ್ಧಿ ಮಾಡಬೇಕು. ಶುದ್ಧಿ ಅಂದರೆ ರೀಪ್ಲೇಸ್ ಮಾಡೋಣ. ಹಮ್ ಮೈಸೂರು ಜಾತೆ ಹೈ ಅಂತ ಆಗಬೇಕು, ಜಾತೆ ತೇ ಅಂತ ಆಗಬೇಕು. ಆ ಲೈನ್ ತೆಗೆದು ಮೇಲ್ಗಡೆ ಹೀಗೆ ಕ್ರಾಸ್ ಲೈನ್ ಹಾಕಿ, ಆಯಿತಾ? ಅನ್ಯ ಲಿಂಗ ರೂಪು ಬದಲಿಯೇ ಅಂತ ಇದೆ ನೋಡಿ. ಅಧ್ಯಾಪಿಕಾ ಅಂತ ಇದೆ. ಅಧ್ಯಾಪಿಕಾ ಅಂತ ಹೇಳಿದರೆ ನಿಮ್ಮ ಲೇಡಿ ಟೀಚರ್ ಆಗ್ತಾರೆ, ಹಾಗಾಗಿ ಅದನ್ನು ನಾವೀಗ ಆಪೋಸಿಟ್ ಜೆಂಡರನ್ನು ಬರಿಬೇಕು, ಆಪೋಸಿಟ್ ಲಿಂಗನ್ನು ಬರಿಬೇಕು. ಹಾಗಿದ್ರೆ ಅಧ್ಯಾಪಕ್ ಅಂತ ಬರಿಬೇಕು ಅಷ್ಟೇ. ಅರ್ಥ ಆಗತ್ತೇನ್ರಿ? ಈ ಉದ್ದ ಲೈನು ಮೇಲ್ಗಡೆ ರೌಂಡ್ ಇದಲ್ವ, ಎರಡೂ ತೆಗೆದುಬಿಟ್ರೆ ಮುಗೀತು, ಆನ್ಸರ್ ರೆಡಿ. ಅಧ್ಯಾಪಕ್ ಅಂತ. ನೆಕ್ಸ್ಟ್ ನರ್ ಅಂತ ಇದೆ. ನರ್ ಅಂದರೆ ಏನಿದೆ ಮಸ್ಕುಲೈನ್ ಜೆಂಡರ್, ಅದನ್ನು ಫೆಮಿನೈನ್ ಜೆಂಡರ್ ಮಾಡಬೇಕು. ನಾರಿ ಅಂತ ಮಾಡಿದರೆ ಮುಗೀತು ಸರ್, ಮತ್ತೇನೂ ಇಲ್ಲ, ನಾರಿ ಅಂತ. ಇಷ್ಟು ಈಸಿಯಾಗಿ ಇದೆ. ಧನ್ಯವಾದಗಳು. ಆಲ್ ದ ಬೆಸ್ಟ್ ಮೈ ಡಿಯರ್ ಚಿಲ್ಡ್ರನ್. ಗಾಡ್ ಬ್ಲೆಸ್ ಯು ಆಲ್. ಇನ್ನೂ ನಿಮಗೆ ಯೂನಿಟ್ ಟೆಸ್ಟ್ 1 ಮಾಡಿಲ್ಲ ಅಂತ ಹೇಳಿದರೆ ಮಾಡಲೇಬೇಕು. ಜೂನ್ ತಿಂಗಳಲ್ಲಿ ಈ ಒಂದು ಪಾಠದ ಮೇಲೆ ನಿಮಗೆಲ್ಲರಿಗೂ ಕೂಡ ಒಂದು ಯೂನಿಟ್ ಟೆಸ್ಟ್ 1 ಅಂದರೆ ಘಟಕ ಪರೀಕ್ಷೆ 1 ನಡೆಸಲೇಬೇಕು. ದೇ ನೀಡ್ ಕಂಪಲ್ಸರಿ, ಈಚ್ ಕಾಲೇಜ್ ನೀಡ್ ಟು ಕಂಡಕ್ಟ್ ಯೂನಿಟ್ ಟೆಸ್ಟ್ 1 ಇನ್ ದಿ ಮಂತ್ ಆಫ್ ಜೂನ್. ಅರ್ಥ ಆಗುತ್ತಾ? ಎಷ್ಟು ಮಾರ್ಕ್ಸಿಗೆ? ಮ್ಯಾಕ್ಸಿಮಮ್ 30 ಮಾರ್ಕ್ಸಿಗೆ ಕಂಡಕ್ಟ್ ಮಾಡಲೇಬೇಕು. ಟೋಟಲ್ 10 ಯೂನಿಟ್ ಟೆಸ್ಟ್ ಮಾಡಲೇಬೇಕು. ಧನ್ಯವಾದಗಳು. ಆಲ್ ದ ಬೆಸ್ಟ್ ಮೈ ಡಿಯರ್ ಚಿಲ್ಡ್ರನ್. ಗಾಡ್ ಬ್ಲೆಸ್ ಯು ಆಲ್.